ಇವತ್ತೊಂದು ಹೀರೆಕಾಯಿ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. 2 ಲೋಟ ಅಕ್ಕಿ, 1/4 ಲೋಟ ಸಾಬುದಾಣಿ, ಮೆಂತೆ ಮತ್ತೆ ತೊಗರಿಬೇಳೆ. ಇವಿಷ್ಟು ಕ್ಲೀನಾಗಿ ಅಕ್ಕಿ, ಸಾಬುದಾಣಿ, ಮೆಂತೆ ಮತ್ತೆ ತೊಗರಿಬೇಳೆ ಇವನಿಷ್ಟು ಕ್ಲೀನಾಗಿ ತೊಳೆದು 4 ಗಂಟೆ ನೆನೆ ಇಡಬೇಕು. ಎಲ್ಲ ಹಾಕಿ ಒಂದು 2-3 ಸರಿ ತೊಳೆದು ನೆನೆ ಇಡಬೇಕು. ಇದನ್ನ ಕ್ಲೀನಾಗಿ 2-3 ಸರಿ ತೊಳೆದು ಈಗ ನೀರು ಹಾಕಿ 4 ಗಂಟೆ ನೆನೆ ಇಟ್ಟು ಆಮೇಲೆ ರುಬ್ಬೋದು. ಈಗ ಅಕ್ಕಿ 4 ಗಂಟೆ ನೆಂದಿದೆ. ಈಗ ಇದನ್ನ ನುಣ್ಣಿಗೆ ರುಬ್ಕೊಂಡ್ಬರ್ತೀನಿ. ಅಕ್ಕಿ ನೆಂದಿದೆ. ಅಕ್ಕಿಗೆ ರುಬ್ಲಿಕ್ಕೆ ಬೆಲ್ಲ, ಜೀರಿಗೆ, ಹುಣಸೆಹಣ್ಣು, ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ, ಹವೀಜ. ಅಕ್ಕಿ ರುಬ್ಕೊಂಡ್ಬಂದಿದ್ದೀನಿ. ಈ ತರ ಗುಳ್ಳೆ ತರ ಬರೋಂಗೆ ಚೆನ್ನಾಗಿ ಫುಲ್ ನೈಸ್ ಆಗಿ ರುಬ್ಕೋಬೇಕು. ಈಗ ಇದನ್ನ ರುಬ್ಕೊಂಡ್ಬಂದಿದ್ದೀನಿ. ಇದಕ್ಕೆ ನಾನು ಹವೀಜ, ಜೀರಿಗೆ, ಒಣಮೆಣಸಿನ್ಕಾಯಿ, ಬೆಲ್ಲ ಎಲ್ಲ ಹಾಕಿ ರುಬ್ಕೊಂಡ್ಬಂದಿದ್ದೀನಿ. ಬೇಕಾದವರು ಹಸಿ ಕೊಬ್ಬರಿನೂ ಹಾಕೋಬಹುದು ರುಬ್ಬೇಕಾದ್ರೆ. ಸ್ವಲ್ಪ ಈ ತರ ರುಣ್ಣಿಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿಡ್ಬೇಕು. ನೈಟ್ ಫುಲ್ ಅದಕ್ಕೆ ಒಂದು ಮುಚ್ಚಿಟ್ಟು ಬೆಳಗ್ಗೆ ಎದ್ದು ದೋಸೆ ಮಾಡಬೇಕು. ಅದು 7-8 ಗಂಟೆ ನೆಂದ್ರೆ ತುಂಬಾ ಚೆನ್ನಾಗಿ ಆಗ್ತದೆ ಹುದುಗ್ ಬಂದು. ನಿನ್ನೆ ರಾತ್ರಿ ರುಬ್ಬಿಟ್ಟಿದ್ದೆ ಹಿಟ್ಟು ಹೆಂಗ್ ಹುದುಕಿದೆ ನೋಡ್ರಿ. ಈಗ ಉಪ್ಪು ಹಾಕಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈ ಆಡಿಸ್ತೀನಿ. ಹಾಯ್ ಫ್ರೆಂಡ್ಸ್, ಇವತ್ತೊಂದು ಹೀರೆಕಾಯಿ ದೋಸೆ ಮಾಡ್ತಾ ಇದ್ದೀನಲ್ಲ. ಅದಕ್ಕೆ ಬೇಕಾಗೋದು ಈ ತರ ರೌಂಡ್ ಆಗಿ ಹೆಚ್ಕೊಂಡಿರ್ಬೇಕು ಹೀರೆಕಾಯಿ. ಇಷ್ಟು ಚಿಕ್ಕ ಹೀರೆಕಾಯಿ ಪೀಸ್ಗಳು ಕಟ್ ಮಾಡಿ ಇಟ್ಕೊಂಡು ತೆಳ್ಳಗೆ ಈಗ ದೋಸೆ ಮಾಡೋದು ತೋರಿಸ್ತೇನೆ. ಈ ಹಂಚಿ ಕಾದಿದೆ, ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಹಂಚಿ ಕಾದಿದೆ, ಎಣ್ಣೆನೂ ಹಚ್ಚಿನಿ. ಈ ತರ ರೌಂಡ್ ಆಗಿ ಎಲ್ಲ ಒಂದೊಂದೇ ಇಟ್ಕೊಂಡು ಹೋಗುತ್ತೆ. ಸ್ವಲ್ಪ ಹಿಟ್ಟಲ್ಲಿ ಎದ್ದಿ ಈ ತರ ರೌಂಡ್ ಆಗಿ ಇಟ್ಕೊಂಡು ಹೋಗೋದು. ಹೀರೆಕಾಯಿ ದೋಸೆ ತುಂಬಾ ಚೆನ್ನಾಗಾಗ್ತದೆ, ಟೇಸ್ಟ್ ಇರ್ತದೆ ತುಂಬಾ. ಇದಕ್ಕೇನು ಚಟ್ನಿ ಗಿಟ್ನಿನೂ ಏನು ಬೇಕಾಗಿಲ್ಲ. ಒಂದು ಸ್ವಲ್ಪ ತುಪ್ಪ ಇದ್ರೆ ಸಾಕು. ಚಟ್ನಿ ಪುಡಿ, ತುಪ್ಪ, ಬರೀ ತುಪ್ಪ ಇದ್ರೂ ಸಾಕು. ಮಕ್ಕಳು ಲಂಚ್ ಬಾಕ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ಇದು ಈ ತರ ಸ್ವಲ್ಪ ರೌಂಡ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಹಿಂಗೆ ಎಣ್ಣೆ ಹಾಕಿ ಇದಕ್ಕೆ 1 ಲೀಟರ್ ಮುಚ್ಚಿಡ್ಬೇಕು ಸ್ವಲ್ಪ ಹೊತ್ತು. ಇದು ಬೆಂದಿ ಈ ತರ ಮೇಲೆಲ್ಲ ಬೆಂದಿದೆ. ಇದನ್ನ ಉಲ್ಟಾ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಈ ಕಡೆ ಒಂದ್ ಸ್ವಲ್ಪ ಹೊತ್ತು ಬೇಯಿಸಿ ಆಮೇಲೆ ತೆಗೆಯೋದು. ಹೀರೆಕಾಯಿ ದೋಸೆ ರೆಡಿ ಆಗಿದೆ. ಒಂದು ಚಟ್ನಿ ಇದೆ, ಇದ್ರ ಜೊತೆ ಮಾಡಿದೀವಿ ಚಟ್ನಿ. ದೋಸೆ ರೆಡಿ ಆಗಿದೆ ತಿನ್ಲಿಕ್ಕೆ. ಈಗ ಒಂದ್ ಸ್ವಲ್ಪ ಟೇಸ್ಟ್ ನೋಡ್ತೀನಿ. ತುಂಬಾ ಚೆನ್ನಾಗಿದೆ ಇದು. ಇದ್ರಲ್ಲಿ ಹೀರೆಕಾಯಿ ಇರೋದ್ರಿಂದ ತುಂಬಾ ಟೇಸ್ಟ್ ಆಗಿದೆ. ಮತ್ತೆ ಜೀರಿಗೆ, ಹವೀಜ, ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಉಪ್ಪು ಹುಳಿ ಎಲ್ಲ ಟೇಸ್ಟ್ ತುಂಬಾ ಆಗಿದೆ. ನೀವು ಬಾಕ್ಸ್ಗೆ, ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಹಾಕ್ಬೋದು. ನೀವು ಮಾಡಿ ನೋಡಿ, ಟ್ರೈ ಮಾಡಿ. ಎಣ್ಣೆ ಆಗಿದೆ.